ಆರ್ಟಿಸ್ಟ್ ರೆಡಿನಾ? ರೆಡಿ ಸರ್. ಕ್ಯಾಮ್ರಾ ರೆಡಿ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ. ರನ್ನಿಂಗ್. ಆಕ್ಷನ್. ಕೊಡ್ರಿ ಖಾಲಿ ಎಲ್ಲ ಖಾಲಿ ಆಯ್ತು. ಸಮಾಧಾನ ಮಾಡ್ಕೊಡ್ರಿ. ಯಾಕ್ರಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಚಾಲೆಂಜ್ ನ ಕೊಡ್ತಾ ಇದೀವಿ ಯಾರ್ಯಾರಿಗೆ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ KGK, ರಾಕಿಂಗ್ ಸ್ಟಾರ್ ಮಧು, ಇಲ್ಲ ಗೋಲ್ಡನ್ ಸ್ಟಾರ್ ಗೋಲ್ಡನ್ ಥ್ರಾಟಲ್ ಸತೀಶ್, ಡ್ಯಾಶಿಂಗ್ ಸ್ಟಾರ್ ಸಂತೋಷ್, ಡೈನಮಿಕ್ ಹೀರೋ ಸೋಮು, ಸಿಂಪಲ್ ಸ್ಟಾರ್ ಸತ್ಯ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಬಸ್ಕಂಟಗೆ ಸ್ವಾಗತ ಸುಸ್ವಾಗತ. ಸೊ ಈ ಸರಿ ಕ್ಯಾಮ್ರಾ ಮುಂದೆ ಅಪರೂಪಕ್ಕೆ ಹರ್ಷವರ್ಧನ್ ಅವರು ಬಂದ್ಬಿಟ್ಟಿದ್ದಾರೆ, ಸಂಜಿತ್ ಅವರು ಮಧ್ಯದಲ್ಲಿದ್ದಾರೆ. ಸೊ ಕ್ಯಾಮ್ರಾ ಯಾರು ಇಟ್ಕೊಂಡಿರೋದು ಗೆಸ್ ಮಾಡಿ. ತುಂಬ ವರ್ಷಗಳ ನಂತರ ನಮ್ಮ ಕ್ಯಾಮ್ರಾಮನ್ ಅರ್ಶನ್ ತಮ್ಮ ವಾಪಸ್ ಬಂದಿದ್ದಾರೆ. ಅವರು ಅಬ್ರಾಡಲ್ಲಿ ಇದ್ರು, ವಾಪಸ್ ಬಂದಿದ್ದಾರೆ. ಅದಕ್ಕೆ ಅವ್ರ ಕೈ ಕ್ಯಾಮ್ರಾ ಕೊಟ್ಟು ನಿಲ್ಸಿದೀವಿ. ಸೊ ಇವತ್ತು ಬಂದಿರೋ ಕಾರಣ ತಮ್ಮನೇಲಿ ನೋಡಿರ್ತೀರಾ, ಜೋಲೋ ಚಿಪ್ 5 ವರ್ಷದ ಹಿಂದೆ 2021 11th ಜೂನ್ ವಿಡಿಯೋ ರಿಲೀಸ್ ಮಾಡಿದ್ವಿ. ಜೋಲೋ ಚಿಪ್ ಚಾಲೆಂಜ್. ಅವಾಗೆಲ್ಲ ತುಂಬ ವೈರಲ್ ಆಗ್ತಿತ್ತು, ಎಲ್ಲರೂ ಮಾಡ್ತಿದ್ರು. ನಾವು ಮಾಡಿಬಿಟ್ಟು ನಮ್ಮ ಹುಡುಗರು ಒಂದಷ್ಟು ಜನಕ್ಕೆ ನಾವು ಯಾರು ಮಾಡಿದ್ವಿ ಯೂಟ್ಯೂಬರ್ಸ್ ಇದ್ದಾರೆ, ಒಂದಷ್ಟು ಜನ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅವ್ರಿಗೆಲ್ಲ ಚಾಲೆಂಜ್ ಮಾಡಿದ್ವಿ. ಅವರು ಕೂಡ ಅದನ್ನು ಅಪ್ಲೋಡ್ ಮಾಡಿದ್ರು ತಿಂದ್ಬಿಟ್ಟು. ಸೊ ಈಗ ರೀಸೆಂಟಾಗಿ ಹಿಂಗೆ ಸುಮ್ಮನೆ ಕೂತ್ಕೊಂಡು ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಜೋಲೋ ಚಿಪ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಬಂತು. ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಜೋಲೋ ಸಾಸ್ ಅಂತೆ. ಸ್ಪೈಸಿಯೆಸ್ಟ್ ಸಾಸು ಮತ್ತು ವರ್ಡ್ ಸ್ಪೈಸಿಯೆಸ್ಟ್ ಚಾಕ್ಲೇಟು, ಖಾರ ಚಾಕ್ಲೇಟು ಇದೆರಡು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೋಡಿದ ತಕ್ಷಣ ಆರ್ಡರ್ ಮಾಡ್ಬಿಟ್ಟೆ. ಸೊ ಬಂದಿದೆ, 3 ಜನ ತಿನ್ನೋಣ. ನಾವು ತಿಂತೀವಿ. ಅವತ್ತೇನು ಅಂದರೆ ಒಂದೊಂದು ಚಿಪ್ಪು ಫುಲ್ ಒಬ್ಬೊಬ್ಬರೇ ತಿಂದಿದ್ವಿ. ಸೊ ಇದು ಹಂಗೆಲ್ಲ ಬೇಡ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ. ಸೊ ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ವಿಕ್ರಮ್ ಗೌಡ. ನಂದಿನಿ ಅಲ್ಲ, ವಿಕ್ರಮ್ ಗೌಡ. ಇದು ಕುಡಿಯೋಕ್ಕೋಸ್ಕರ ಲಾಸ್ಟ್ ಟೈಮ್ ಅನ್ಭವಿಸಿದೀವಲ್ಲ. KFC ಕೂಡ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. KFC ಸ್ಪಾನ್ಸರ್. ಆಮೇಲೆ ಇನ್ನೊಬ್ರು ಸ್ಪಾನ್ಸರ್ ಬಂದ್ಬಿಟ್ಟು ಹರ್ಷವರ್ಧನ್ ಗೌಡ. ಸೊ ಲಾಸ್ಟ್ ಟೈಮು ಎದೆ ಉರಿ ಫುಲ್ಲು. ಇಲ್ಲಿ ನಾವು ವೀಡಿಯೋದಲ್ಲಿ ನೀವೇನೇ ನೋಡಿದ್ದೀರಲ್ಲ ಅದೆಲ್ಲ ಸ್ಯಾಂಪಲ್ ಆಗಿತ್ತು. ಲಾಸ್ಟ್ ಟೈಮ್ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಮನೆಗೆ ಹೋದ್ಮೇಲೆ ಆಫ್ಟರ್ ಎಫೆಕ್ಟ್ಸ್ ಇತ್ತು. ನಮ್ಮ ಮನೆಯವರೆಲ್ಲರಿಗೂ ಯಾರಿಗೂ ಗೊತ್ತಿಲ್ಲ ಚಾಲೆಂಜ್ ಮಾಡ್ತಾ ಇರೋದು. ಗೊತ್ತಾದ ಈ ವಿಡಿಯೋ ರಿಲೀಸ್ ಆದಮೇಲೆ ಪಕ್ಕ ಬೈತಾರೆ. ಯಾಕಂದರೆ ಎದೆ ನೋವು ಹಾರ್ಟ್ ಅಟ್ಯಾಕ್ ಥರ ಆಗ್ಬಿಟ್ಟಿತ್ತು ಒಂದ್ಸಲಿ, 1 ನಿಮಿಷ. ನನಗೆ ಮಾತ್ರ ಅವನಿಗಾಗಿರಲಿಲ್ಲ. ಆಮೇಲೆ ಒಂದು ಅರ್ಧ ಲೀಟ್ರು ಹಾಲು, ಹಸಿ ಹಾಲು ಕುಡಿದ್ಮೇಲೆ ಸಮಾಧಾನ ಆಯಿತು. ಅದಕ್ಕೆ ಈ ಸಲ ಹರ್ಷ ಅವರು ನಂದಿನಿ ಹಾಲು ತಂದು, ನೀರು ಕುಡಿದ್ರೆ ಏನು ಕುಡಿದ್ರೂ ಸಮಾಧಾನ ಆಗಲ್ಲ, ಹಾಲೇ ಕುಡಿಬೇಕು. ಅದಕ್ಕೋಸ್ಕರ ಹಾಲು ತಂದು ಇಟ್ಕೊಂಡಿದ್ದೀವಿ. ಈಗ ಪ್ರಾಡಕ್ಟ್ನ ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಇದಲ್ವಲ್ಲ, ಅದಲ್ಲ. ಸೊ ಬಾಕ್ಸಲ್ಲಿ ಬಂದಿದೆ. ಓಪನ್ ಮಾಡಿದ್ದಾರೆ. ಒಳಗಡೆ 2 ಐಟಮ್ ಆರ್ಡರ್ ಮಾಡಿದ್ದು, ನಾನು ಹೇಳಿದ್ನಲ್ಲ ಆವಾಗಲೇ. ವರ್ಲ್ಡ್ಸ್ ಹಾಟೆಸ್ಟ್ ಸಾಸ್, ಪ್ರಪಂಚದ ಅತಿ ಖಾರವಾದ ಸಾಸು, ಪ್ರಪಂಚದ ಅತಿ ಖಾರವಾದ ಚಾಕ್ಲೇಟ್. ಸೊ ಇವಾಗ ಇದೆರಡಿದೆ, ಎರಡೂ ತಿನ್ನಲ್ಲ. ಇದು ಇನ್ನೊಂದು ವೀಡಿಯೋ ಮಾಡೋಣ. ಚಾಕ್ಲೇಟ್ ಒಂದು ಕಂಟೆಂಟ್. ಚಾಕ್ಲೇಟ್ ಬೇಡ ಇವತ್ತು, ಬರೀ ಸಾಸ್ ಮಾತ್ರ ತಿನ್ನುವ ಸಮಯ. ಇದರಲ್ಲಿ ಏನೇನು ಬರೆದಿದ್ದಾರೆ ಅಂತ ಒಂದು ಸ್ವಲ್ಪ ನೋಡ್ಬಿಡೋಣ. ಸೇಮು ಆ ಚಿಪ್ಸಲ್ಲಿ ಏನು ಪ್ಯಾಕೆಟ್ ಮೇಲೆ ಇರುತ್ತೆ ಅದೇ ಥರ ವಾರ್ನಿಂಗ್ಗಳು. ದಿಸ್ ಈಸ್ ನಾಟ್ ಸಾಸ್, ದಿಸ್ ಈಸ್ ಅ ಲಿಕ್ವಿಡ್ ಫೈರ್. ಜೋಲೋ ಚಿಪ್ ಅದು ಬ್ರ್ಯಾಂಡ್ ನೇಮ್. ವರ್ಡ್ಸ್ ಹಾಟೆಸ್ಟ್ ಸಾಸು ಮೇಡ್ ವಿತ್ ವರ್ಡ್ಸ್ 5 ಹಾಟೆಸ್ಟ್ ಪೆಪ್ಪರ್ಸು. ಪ್ರಪಂಚದ 5 ಖಾರವಾದ ಮೆಣಸಿನ್ಕಾಯಿನ ಬಳಸಿರ್ತಾರೆ. #ಲಾಸ್ಟ್ ಸಾಸ್ ಚಾಲೆಂಜ್. ಇದನ್ನು ತಿಂದಮೇಲೆ ಬದುಕಿರಲ್ಲ ಅಂತ ಹಾಕಿರೋದು. # ಇದನ್ನೇ ಬಳಸೋಣ ಎಲ್ಲರೂ. ಸೊ ಹಿಂದೆ ವಾರ್ನಿಂಗ್ಗಳ ಸುರಿಮಳೆ ಇದೆ ಇಲ್ಲೆಲ್ಲ. ನಿಮಗೆ ಖಾರ ಆಗಲ್ಲ ಅಂದರೆ ತಿನ್ನಲೇಬೇಡ್ರಿ, ವಾಪಸ್ ಹೋಗಿ ಅಂತ ಬೈದವ್ರೆ. ಹ್ಯಾಂಡಲ್ ವಿತ್ ಕಾಷನ್. ಇಂಗ್ರೀಡಿಯೆಂಟ್ಸು ಕ್ಯಾರೋಲಿನಾ ರೀಪರ್, ಡ್ರ್ಯಾಗನ್ ಬ್ರೆತ್, ಆಮೇಲೆ ಡೆವಿಲ್ಸ್ ಬ್ರೆತ್ತು, ರೆಡ್ ಸ್ಕಾರ್ಪಿಯನ್ನು, ಬೂತ್ ಜಲಾಕಿಯ, ಆಮೇಲೆ ವಿನೆಗರು, ಪೊಟ್ಯಾಷಿಯಮ್, ಆಳಂಬುಳು ಹಾಕಿರ್ತಾರೆ. ಸೊ ಇದು 5 ಮೆಣಸಿನ್ಕಾಯಿಗಳು, 269 ರೂಪಾಯಿ. ಈ ಸಾಸನ್ನು ಯಾವ್ದಕ್ಕೆ ಹಾಕಿ ತಿನ್ನೋದು? ಫಸ್ಟು ನಿಮ್ಮ ಬೆರಳಿಗೆ ಹಾಕ್ತೀನಿ, ಬೆರಳಿಗೆ ಹಾಕೊಂಡು ನೆಕ್ಕೋಣ. ಆಮೇಲೆ ಅದಕ್ಕೆ ಸ್ಪಾನ್ಸರ್ ಮಾಡೋಣ. ಪಾಪ್ಕಾರ್ನ್ ತಂದಿನಿ, ಪಾಪ್ಕಾರ್ನ್ ಹಾಕೊಂತೀನಿ ನಾನು. ಓಪನ್ ಮಾಡೋಣ ಫಸ್ಟ್, ನೋಡೋಣ ಹೆಂಗೈತೆ ಒಳಗಡೆ ಏನು ಕತೆ ಅಂತ. ಆಮೇಲೆ ಇನ್ನೊಂದು ವಾರ್ನಿಂಗು, ಇದನ್ನಂತೂ ಓದಲೇಬೇಕು. ಅಲರ್ಜೀಸ್ ಇದ್ದರೆ, ಹೊಟ್ಟೆ ಪ್ರಾಬ್ಲಮ್ ಇದ್ದರೆ, ಆಮೇಲೆ ಮೆಡಿಕಲ್ ಕಂಡೀಷನ್ ಏನಿದ್ರೆ ತಿನ್ನಂಗಿಲ್ಲ. ಆಮೇಲೆ ಚಿಲ್ಡ್ರನ್ಸ್, ಪ್ರೆಗ್ನೆಂಟ್ ಲೇಡೀಸ್ ಅಂತೂ ಮುಟ್ಟಂಗೇ ಇಲ್ಲ, ಸ್ವಲ್ಪ ದೂರ ಇರಿ. ಇದನ್ನು ಯಾರಿಗೂ ಪ್ರಮೋಟ್ ಮಾಡ್ತಾಯಿಲ್ಲ ನಾವು, ತಿನ್ನಿ ಅಂತ. ಇದು ನಾವು ತಿಂದು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ನೀವು ಯಾರು ತಿನ್ನೋಕ್ಕೆ ಹೋಗಬೇಡಿ, ಯಾರೇ ಆದರೂ ಅಷ್ಟೇ. ಡೇಂಜರ್ ಡೇಂಜರ್ ಡೇಂಜರ್. ಕುಲ್ಚಾ ಸೇಮ್ ಆ ಚಿಪ್ ಏನು ಬಂದಿತ್ತು ಚಿಪ್ಸು, ಅದೇ ಥರ ಪ್ಯಾಕೇಜಿಂಗಲ್ಲಿ ಒಳಗಡೆ ಸಾಸ್ ಇರುತ್ತೆ. ಫಿಯರ್ ದ ರೀಪರ್ ಜೋಲೋ ಚಿಪ್.
ಬರೀ ವಾರ್ನಿಂಗ್ಗಳೇ, ಬಾಕ್ಸ್ ಒಳಗಡೆ ವಾರ್ನಿಂಗು, ಎಲ್ಲ ಕಡೆ ವಾರ್ನಿಂಗೆ. ಇದು ನೋಡಿದ್ರೆ ಕಾಫಿನ್ ಥರ ಬಾಕ್ಸಲ್ಲಿ ಬರುತ್ತಿದ್ದು, ಡೆಡ್ ಬಾಡಿ ಹಾಕೋ ಬಾಕ್ಸ್. ಸೊ ಓಪನ್ ಮಾಡೋಣ. ಒಳಗಡೆ ಎಷ್ಟು ಎಮ್ ಎಲ್ ಇದು? ನಾನು ನೋಡಲೇ ಇಲ್ಲ ಅವಾಗ. 20 ml ಸಂಜೆ ಇದು 20 ml ಬಾಟಲ್. ನನಗೇನೋ ಇದು ಬಾಯಿ ಟಚ್ ಆಗಿತ್ತು ಅಷ್ಟೇ, ಆಮೇಲೆ ಕತೆ ಮುಗೀತು ಅನ್ಸ್ತಾನೆ. ಅಷ್ಟೊಂದು ಖಾರ ಇರಲ್ಲ. ಇವಾಗ ಫಸ್ಟಿಗೆ ಏನು ಮಾಡೋಣ? ಫಸ್ಟ್ ಲೈಟ್ ಕೈಗೆ ಒಂದು ತೋಟ ಹಾಕೊಂಡು ನೆಕ್ಕೋಣ. ಡೈರೆಕ್ಟ್ ಇಲ್ಲಾಂದರೆ ಇಲ್ಲ ಆಮೇಲೆ ತಿನ್ನೋಣ. ನನಗೆ ಯಾಕೋ ಫಸ್ಟು ತಿಂತಿದ್ದಂಗೆ ಹೊಗೆ ಅನಿಸ್ತೈತೆ ಪ್ರೋಗ್ರಾಮು. ಆಮೇಲೆ ಇನ್ನೊಂದು, ಸಂಜೀತ್ ಅವರೇ ಸ್ವಲ್ಪ ಕೈನ ಕಣ್ಣಿಗೆಲ್ಲ ಉಜ್ಕೊಳೋದು, ಅಲ್ಲಿ ಇಲ್ಲಿ ಉಜ್ಕೊಳೋದು, ಹುಷಾರು, ಉಜ್ಕೊಂಬೇಡಿ. ಸಾಕಾ ಎಲ್ಲರಿಗೂ ಅಷ್ಟೇ ಬಂತ? ಜಾಸ್ತಿ ಓಕೆನಾ? ಓಕೆ. ಬ್ಲಡ್ ಬ್ರದರ್ಸ್. ಅಯ್ಯೋ ಆಗಲೇ ಬಾಯಲ್ಲಿ ನೀರು ಬರ್ತೈತೆ ಖಾರ ನೆನೆಸ್ಕೊಂಡ್ರೆ. ಚಿಯರ್ಸ್ ಹಾಕಿ ನೋಡು. ಮೂತಿ ಉರಿ ಎತ್ಕೊಂಡ್ಬಿಡ್ದು. ಹುಷಾರ್ರಿ, ನೆತ್ತಿಗೆ ತುರ್ತದೆ, ಮಾತಾಡ್ಬಾರ್ದು ತಿನ್ಬೇಕಾರೆ. ಓಕೆ. ಇನ್ನೂ ಹೊರಗಡೆ ಹೋಗಿಲ್ಲ ಅನ್ಕೊಂಡ್ರೆ ಹಿಂಗೈತೆ. ನಾಳೆ ಸ್ಟಾರ್ಟ್ ಆಯಿತು ಕಿವಿ ನೋವು, ತುಟಿ ಉರಿತೈತೆ ಅಷ್ಟೇ. ಯಪ್ಪ ಬರೀ ಇಷ್ಟೇ. ಏನೋ ಅಂತಿದ್ರಿ ಯಾವಾಗಲೂ ಡೈಲಾಗು, ನಾವು ಖಾರ ತಿನ್ನೋರು ನಮ್ಗೇನಾಗಲ್ಲ ಒದೇಕಾಯಿ ಅಂತ. ಕಿವಿ ಸ್ಟಾರ್ಟ್ ಆಗಿದೆ, ಕಿವಿ ನೋವು. ಲಾಸ್ಟ್ ಟೈಮ್ ಸೇಮ್ ಹಿಂಗೆ ಅದು, ಬಟ್ ಇದು ಸ್ವಲ್ಪ ತಿಂದಿದ್ವಿ, ಫುಲ್ ತಿಂದಿಲ್ಲ. ಲಾಸ್ಟ್ ಟೈಮ್ ಆ ಚಿಪ್ಸು ನರಕ ತೋರಿಸ್ಬಿಟ್ಟಿತ್ತು. ಯಪ್ಪ ಚಿಕನ್ಗೆ ಹಾಕೊಂತೀನಿ. ಈಗ ಸ್ವಲ್ಪ ಕಮ್ಮಿ ತಿಂದಿರೋದ್ರಿಂದ ಏನೋ ಅಷ್ಟೊಂದು ಅನಿಸ್ತಲ್ಲ, ಉರಿತೈತೆ. ಬಟ್ ಕಿವಿ ಎಲ್ಲ ಕುಯ್ ಅಂತ ಐತೆ, ಬಾಯಲ್ಲಿ ಕಂಟಿನ್ಯೂಸ್ ಆಗಿ ನೀರು ಬರ್ತಾನೆ ಐತೆ. ಜೋಲ್ ಬತ್ತೈತಾನೆ, ಜೋಲ್ ಬರ್ತಾನೆ. ಆಯ್ತಾಯಿಲ್ಲ ಹರ್ಷ ತೋಳಿ. ನಾನೇನು ಜಾಸ್ತಿ ತಿನ್ಬಿಟ್ನಾ? ಏನಿಲ್ಲ, ಕರೆಕ್ಟ್ ಹಾಕಿದೆ. ಯಪ್ಪ ಇದೆ ಉರಿತೈತೆ. ಜಾಸ್ತಿ ಹಾಕಿ ಹೇಳ್ತೀನಿ. ಬೇಡ ಸುಮ್ಮನೆ ಸಾಕು. ಇಷ್ಟೊಂದೆಲ್ಲ ತಿನ್ನಲೇಬಾರ್ದು, ಇದು ಒಂದು ತೊಟ್ಟು ಅಷ್ಟೇ. ನಂಗೆ ಮಾತಾಡೋಕೆ ಆಯ್ತಾರ. ಯಪ್ಪ ಉರಿತೈತೆ. ಅಷ್ಟೊಂದು ಜಾಸ್ತಿ ಹಾಕ್ತೀನಿ. ಫ್ರೈ ಮಾಡ್ತೀನಿ. ನನಗೊಂಚೂರು ಹಾಕಿ ನೋಡು. ಆಮೇಲೆ ನಾನು ಜವಾಬ್ದಾರಿ ಅಲ್ಲ. Cheers. ಚಿಕನ್ ಟೇಸ್ಟೇ ಗೊತ್ತೈತಿಲ್ಲ ನನಗೆ ಆಗಲೇ. ಇವಾಗ ಓಕೆ ಅಲ್ಲ? ಚಿಕನ್ ಜೊತೆ ಗೊತ್ತಾಗ್ತಿಲ್ಲ. ಚಿಕನ್ ಜೊತೆ ಅಷ್ಟು ಗೊತ್ತಾಗಲ್ಲ. ತೋಳಿ ಬಾಯಕೊಳ್ಳಿ. ಗೊತ್ತಾಗ್ತಿಲ್ಲ ಅಂದ್ರಲ್ರಿ. ಇಟ್ಕೊ ಆಯ್ತಲ್ಲ ನನಗೆ. ಅಂದಿದ್ದು ಹಾಲು ಬೇಕಾ? ಹಾಲು ಕುಡಿತೀರಾ? ಆಮೇಲೆ ಕುಡಿತೀರಾ? ಇದನ್ನು ತಿಂದ್ಬಿಟ್ಟು ಎಷ್ಟೊತ್ತು ತಡ್ಕೊಬೇಕು, ಏನು ಕುಡಿಬಾರ್ದು. ಅದೇ ಚಾಲೆಂಜು, ಎಷ್ಟೊತ್ತು ತಡ್ಕೊತೀರಾ ಅಂತ. ನಾವು ಆಲ್ರೆಡಿ ಎಷ್ಟೊತ್ತು ಕಮ್ಮಿ ಆಗೋಯ್ತು. ಇಷ್ಟೇ ಖಾಲಿ ಆಗಿದ್ದು. ಇಷ್ಟೇ. ಫುಲ್ ಬಾಟ್ಲ್ ಕುಟ್ಕೊತೀರಾ? ಫುಲ್ ಬಾಟ್ಲು ಕುಡಿದ್ರೆ ಅದು ಎಂಥ ದೊಡ್ಡ ಪುಡಾಂಗ್ ಆಗಿದ್ರು ಅವಾಗ ಒಂದೇ ಸಲಿಗೆ ನಾನು ಹೇಳೋ ಪ್ರಕಾರ. ಏನಂತೀರಾ? ಬಟ್ ಹೋಯ್ತು ಖಾರ ಕಮ್ಮಿ ಆಯಿತು. ಬಟ್ ಫಸ್ಟು ಸಖತ್ತಾಯ್ತಲ್ಲ, ಚೆನ್ನಾಗಿತ್ತು. ನೆಕ್ಕಿದ್ದು ಡೈರೆಕ್ಟಾಗಿ ನೆಕ್ಕಿದ್ದು ಸರಿಯಾಗಿ ಖಾರ ಆಯಿತು. ಹಿಂಗೇನೋ ಡೈಲ್ಯೂಟ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಆಗುತ್ತೆ, ಗೊತ್ತಾಗಲ್ಲ. ಬಟ್ ಆಮೇಲೆ ಎಫೆಕ್ಟು ಇವಾಗಲ್ಲ. ಏನು ಹೆಂಗೆ ತಿಂತಾಯಿದ್ದೀರಾ? ಚೆನ್ನಾಗಾಯ್ತು, ಚೆನ್ನಾಗೈತೆ. ಇವಾಗೆಲ್ಲ ಎಫೆಕ್ಟ್ ಬರೋದು. ಇರ್ಕೋ, ನಾವು ನೋಡ್ಕೊಳೋಣ ಆಮೇಲೆ ಬರೋದು. ಸಾಕು ನನಗೆ ಹಾಕ್ಕೊಳೋದು ಅಂದ್ಕೊಂಡು ನನಗೆ ಚೆನ್ನಾಗೈತೆ, ಆ ಥರ ತಿನ್ಬೇಕು ಅನಿಸ್ತೈತೆ. ಬಟ್ ಸಾಕ ತೋರಿ, ನಾಲ್ಗೆಲ್ಲ ಸಾಕ ತೋರಿತಾ ಇದೆ. ಇಷ್ಟೊಂದು ಹಾಕೊಂಡು ಟ್ರೈ ಮಾಡ್ತೀನಿ. ಕಣ್ಣಿಕೊಂಬಿಟ್ರೆ ಕೈ ಹುಷಾರು ಅಂದಿದ್ದು. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಬ್ರಷ್ ಮಾಡ್ಬಿಟ್ರಲ್ರಿ, ಕಾಸ್ಟ್ಲಿ ಸಾಸ್ ರೀ ಅದು. ಇವಾಗ ಖಾರ ಸಗದ ಹಾಕೊಂಡೆ.
ಬಟ್ ಓಕೆ ಜೋಳೋ ಚಿಪ್ ತಿಂದಾಗಂತ ತಮಟೆ ಸೌಂಡ್ ಎಲ್ಲ ಕೇಳಿಸಿಲ್ಲ. ಜೋಲೋ ಚಿಪ್ ಬಟ್ ಖಾರ ಇದೆ, ಹೆವಿ ಖಾರ ಇದೆ. ತಟ್ಕೊಳ್ಳಿ ಏನೋ ಎಷ್ಟು ಮತ್ತೆ ಒಟ್ಟಾಯ್ತು, ಅದು ಹೊಟ್ಟೋಗೋದದ್ದು. ನಂಗೆ ಗೊತ್ತಾಯ್ತು. ಬಟ್ ಅದು ಸೇಫ್ಟಿಗೆ ಬೇಡ ಕೊಡ್ಬಿಡೋಣ. ಬಟ್ ಇದೇನೋ ಜೋಲೋ ಆ ಚಿಪ್ ಥರ ಅಷ್ಟೊಂದು ಸ್ಪೈಸಿ ಇಲ್ಲ, ಅದಂತೂ ಎಕ್ಸ್ಟ್ರೀಮ್ ಸ್ಪೈಸಿ. ಮೋಸ್ಟ್ಲಿ ಇದು ಫುಲ್ ತಿಂದರೆ ಈ 20 ml ತಿಂದಾಗ ಉರಿತದೆ. ಬಟ್ ಸ್ಟಾರ್ಟಿಂಗು ಬರೀ ಹಸಿ ಹಂಗೆ ಎತ್ಕೊಂಡು ತಿಂದರೆ ಸಖತ್ ಖಾರ. ಈ ಥರ ಡೈಲ್ಯೂಟ್ ಮಾಡಿಕೊಂಡು ಚಿಕನ್ ಜೊತೆ ಅದು ಇದು ತಿಂದುಬಿಟ್ರೆ ಗೊತ್ತಾಗಲ್ಲ. ಬಟ್ ಇಷ್ಟಿಷ್ಟೇ ಹಾಕೊಂಡು ತಿನ್ನಬೇಕು. ನಾವು ಹಾಕೊಂಡಂಗೆ ಇಷ್ಟೆಲ್ಲ ಹಾಕೊಳಕ್ಕೆ ಹೋಗ್ಬಿಡಿ ನಾಲ್ಗೆ. ಬಟ್ ಉರಿ ಇನ್ನೂ ಕಮ್ಮಿ ಆಗಿಲ್ಲ. ಇಲ್ಲೆಲ್ಲ ಸ್ವಲ್ಪ ಉರಿ ಕಮ್ಮಿ ಆಯಿತು, ನಂಗೆ ಇಲ್ಲೆಲ್ಲ ಸ್ವಲ್ಪ ಉರಿ ಕಮ್ಮಿ ಆಯಿತು. ನಾಲ್ಗೆ ಇನ್ನೂ ಉರಿತೈತೆ. ಕಿವಿ ನೋವು ನನಗೆ ಸ್ವಲ್ಪ ಕಮ್ಮಿ ಆಯಿತು, ಅವಾಗಲೇ ಕುಯ್ ಅಂತ ಆಯಿತು ಕಿವಿ. ಕುಡಿದ್ಬಿಡೋಣ. ವಯಸ್ಸಾಗೈತೆ. ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ 5 ವರ್ಷದ ಹಿಂದೆ ಎಷ್ಟಿತ್ತು ವಯಸ್ಸು ನಮಗೆ? 32 ವರ್ಷ. ಈಗ 37 ವರ್ಷ ನಮಗೆ. ಇವ್ರಿಗೆ 43 ವರ್ಷ ಇವ್ರಿಗೆ. ರಿಸ್ಕ್ ಬೇಡ. ಚರ್ಸ್. ಇದನ್ನು ಮುಗಿಸ್ತಾ ಇದ್ದೀವಿ ಚಾಲೆಂಜ್ನ. ಸೊ ಒಂದು ಸಣ್ಣ ಬ್ರೇಕ್ ನನ್ನ ಹತ್ರ ಸಿಗ್ತೀವಿ, ಮಾತಾಡೋಕ್ಕಾಯ್ತಲ್ಲ. ಹರ್ಷ ಫ್ರೆಂಚ್ ಫ್ರೈಸು ತರ್ಸೋನೆ ನೋಡಿಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಸಂಜಿತ್ ಅವ್ರು ಬೇಜಾರು ಬಿಲ್ಡಪ್ ಕೊಡ್ತವ್ರೆ. ಇದು ನಿಂಗೆ ಹಾಕಿ ಅಲ್ಲಾಡಿಸಿ ಆನಿ ಸಂಜು ನಾನೇ ತಿನ್ನಿಸ್ತೀನಿ ನನ್ನ ಕೈಯಾರೆ ನಿಮಗೆ. ಕೊಡೆ ಹೇಳು. ಏನು ಹಿಂಗೆ ತಿಂತಾ ಇದ್ದೀರಾ? ಆಯಿತು ಸುಮ್ಮನೆ ರೀ. ಆಯಿತು ನಾನಂತೂ ಕಷ್ಟ ಆ ಥರದ್ದೆಲ್ಲ ಸರ್ಕಸ್ಸೇ ಮಾಡಲ್ಲ. ಚೆನ್ನಾಯ್ತಾ ಸಂಜೀತ? ಹೆಂಗಿದೆ? ಓಕೆ ಸೂಪರ್ ಆಗಿದೆ. ಬಟ್ ಖಾರ ಇವಾಗ ಹೆಂಗಿತ್ತು ಎಫೆಕ್ಟ್ ಚಿಕನ್ ಜೊತೆ ತಿಂದಾಗ? ಅಷ್ಟು ಗೊತ್ತಾಗಿಲ್ಲ. ಇಲ್ಲ ಜಾಸ್ತಿ ಗೊತ್ತಾಗತ್ತೆ. ಜಾಸ್ತಿ ಬರ್ತದೆ. ಕುಡ್ರಿ ಇಲ್ರಿ ಖಾಲಿ ಎಲ್ಲ ಖಾಲಿ. ಆಯ್ತು ಅವಾದ ಮಾಡ್ಕೊಡ್ರಿ. ಯಾಕ್ರಿ ಏನಾಯ್ತು ಬಾಯ್ ಬಿಟ್ಕೊತಿದ್ದ? ಕುಡ್ರಿ. ಸೊ ಫೈನಲ್ ಆಗಿ ಯಾರಾದರೂ ಆಲ್ರೆಡಿ ಜೋಲೋ ಚಿಪ್ ತಿಂದಿರೋರು ಅವ್ರು ಆರಾಮಾಗಿ ಇದನ್ನು ತಿನ್ಬೋದು, ಅವ್ರಿಗೇನು ಅನ್ಸಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆಲ್ಲ ಟ್ರೈ ಮಾಡೋಕೆ ಹೋಗ್ಬೇಡಿ. ಆಮೇಲೆ ಮತ್ತೆ ಲಾಸ್ಟ್ ಟೈಮ್ ಥರನೇ ಇದನ್ನು ಚಾಲೆಂಜ್ನ ಕೊಡ್ತಾಯಿದ್ದೀವಿ. ಯಾರ್ಯಾರಿಗೆ ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ KGK, ಆಮೇಲೆ ರಾಕಿಂಗ್ ಸ್ಟಾರ್ ಮಧು, ಆಮೇಲೆ ಇವರು ಇಲ್ಲ ಗೋಲ್ಡನ್ ಥ್ರಾಟಲ್ ಸತೀಶ್, ಆಮೇಲೆ ಡ್ಯಾಶಿಂಗ್ ಸ್ಟಾರ್ ಸಂತೋಷ್ MD, ಆಮೇಲೆ ನಮ್ಮ ಡೈನಮಿಕ್ ಹೀರೋ ಸೋಮು, ಆಮೇಲೆ ಸಿಂಪಲ್ ಸ್ಟಾರ್ ಸತ್ಯ. ಇಷ್ಟು ಜನಕ್ಕೂ ಚಾಲೆಂಜು. ನೀವು ಕೂಡ ಈ ಸಾಸ್ನ ತರಿಸ್ಕೊಂಡು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕು. ವಿಡಿಯೋನ ಅವ್ರಿಗೆಲ್ಲ ಶೇರ್ ಮಾಡಿ, ಟ್ಯಾಗ್ ಮಾಡಿ. ಆಮೇಲೆ ದಯವಿಟ್ಟು ಮಕ್ಕಳು ಮರಿ ಹೆಣ್ಮಕ್ಳು ಆಮೇಲೆ ಪ್ರೆಗ್ನೆಂಟ್ ಲೇಡೀಸು ಅದ್ರಲ್ಲಿ ವಾರ್ನಿಂಗ್ ಕೊಟ್ಟಿರ್ತಾರೆ, ಯಾರೂ ತಿನ್ನೋಕೋಬೇಡಿ. ಯಾರೂ ತಿನ್ನೋಕೋಬೇಡಿ ದಯವಿಟ್ಟು. ಸೊ ಏನಂತೀರಾ ಸಜಿದು? ಮುಗಿಸ್ಬಿಡೋಣ? ಪರವಾಗಿಲ್ಲ. ಚಾಕ್ಲೇಟ್ ಇದೆ. ಸ್ಪೈಸಿ ಚಾಕ್ಲೇಟ್ ಚಾಲೆಂಜ್ ಬೇಕಾ? ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚಾಕ್ಲೇಟು ತಿಂತೀವಿ, ಸ್ಪೈಸಿ ಚಾಕ್ಲೇಟು. ಸೊ ನಮಸ್ಕಾರ. ವಿಡಿಯೋನ ಜಾಸ್ತಿ ಲೈಕ್ ಕೊಟ್ಟು ತುಂಬ ಶೇರ್ ಮಾಡಿ.